ಎಲ್ಲೋ ಒಂದು ಕಡೆ ರಾಜ್ಯ BJPಯನ್ನು ಗಮನಿಸಿದಾಗ ತುಂಬ ಸಾಫ್ಟ್ ಆಗಿದ್ರೆ ಮಾತ್ರ ಲೆಕ್ಕಾಚಾರಗಳು ನಡೆಯೋದು. ಮುಂದೆ ಬಂದರೆ ಹಾಯ್ ಬೇಡ, ಹಿಂದೆ ಬಂದರೆ ಒದಿಬೇಡ ಅಂತಿರಬೇಕು. ಒಂಚೂರು ಮಾತಾಡೋದು ತೆಗೆದಾಕ್ಬಿಡ್ತಾರೆ. CT ರವಿ ಅವ್ರಿಗೆ ಏನು ಸಮಸ್ಯೆ ಆಯಿತು, ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು, ಈಶ್ವರಪ್ಪ ಅವ್ರಿಗಾಗಿದ್ದು ಗೊಂದಲ ಏನು? ಯಾಕೆಂದರೆ ಇವೆಲ್ಲದಕ್ಕೂ ಉತ್ತರ ಕೊಡುವಂಥ ಸಾಮರ್ಥ್ಯ, ಅರ್ಹತೆ, ಯೋಗ್ಯತೆ ಎಲ್ಲವೂ ರೇಣುಕಾಚಾರ್ಯ ಅವ್ರಿಗಿದೆ. ನೀವು ಇದಕ್ಕೆ ಉತ್ತರ ಕೊಡಲೇಬೇಕು. ಸೈಲೆಂಟ್ ಆಗಿದ್ರೆ ಮಾತ್ರ BJP ಸಕ್ಸಸ್ಸಾ? ನೋಡಿ, ಕೆಲವೊಂದು ಸರಿ ಮಾತು ಮುಳುವಾಗುತ್ತೆ. ಓಕೆ, ಮಾತೇ ಇವತ್ತು ಎಷ್ಟು ಮೌನವಾಗಿರ್ತೀವೋ ಅದು ಒಬ್ಬ ವ್ಯಕ್ತಿ ಯಶಸ್ಸು ಸಾಧ್ಯ. ಪ್ರಬುದ್ಧ ರಾಜಕಾರಣಿ ಆಗಬೇಕು. ಬರೀ ಮಾತಿನಿಂದ ನಾವೇನೂ ಕಟ್ಟಕ್ಕ, ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ. ಕೃತಿಯಲ್ಲಿ ಮಾಡಿ ತೋರಿಸ್ಬೇಕು. ಸಂಘಟನೆ ಬಾಯಿ ಮಾತಿನ ಸಂಘಟನೆ ಆಗ್ಬಿಡುತ್ತಾ? ಖಂಡಿತ ಇಲ್ಲ, ಆಗಲ್ಲ, ಸಾಧ್ಯವೇ ಇಲ್ಲ. ನಾವು ಹೇಳಿದ್ರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ನಮ್ಮಲ್ಲಿ ಮನೋಭಾವನೆ ಇರಬೇಕು. ನಾವೆಲ್ಲರೂ ಕೈ ಬಿಡಬೇಕು, ನಾವು ಅಂತ ಮನೋಭಾವನೆ ಬೆಳೆಸಬೇಕು. ಕಾಲಘಟ್ಟದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಹಾಗಾಗಿ ನರೇಂದ್ರ ಮೋದಿಯವರು ಮಾತಾಡ್ತಾರ? ಇಲ್ಲ, ಮೌನವಾಗಿದ್ದು. ಪಾಕಿಸ್ತಾನಕ್ಕೆ ಯಾವ ರೀತಿ ತಕ್ಕ ಪಾಠ ಕಲಿಸಿದ್ರು? ಆಪರೇಷನ್ ಸಿಂಧೂರ ಯಾವ ರೀತಿ ಆಯ್ತು? ಮೋದಿಯನ್ನು ಗನ್ನಿಡಿದು ಹೋರಾಟ ಹೋಗ್ಲಿಲ್ಲ. ಆದರೆ ಯೋಧರಿಗೆ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದ ಹಿಂದೆ ಹೌದು, ಕಾರ್ಗಿಲ್ ಯುದ್ಧಭೂಮಿ ಹೋಗಿ ಅಟಲ್ಜಿ ಅವರು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಸಂದೇಶ ಕೊಟ್ಟು ಪಾಕಿಸ್ತಾನದ ಶತ್ರು ರಾಷ್ಟ್ರ ವಿರುದ್ಧ ನಮ್ಮವರು ಹೋರಾಟ ಮಾಡಿ ಗೆಲ್ಲಿಸಿದ್ರು. ಖಂಡಿತ ಕಾರ್ಗಿಲ್ ವಿಜಯೋತ್ಸವ ನಿನ್ನೆ ಆಚರಣೆ ಮಾಡಿದ್ವಿ.